ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ರೈತರ ದಿನಾಚರಣೆಯ ಶುಭಾಶಯಗಳು. ಎಲ್ಲ ರೈತರು ಉಳಿಬೇಕು, ಬೆಳಿಬೇಕು, ಆಗಲೇ ರೈತರು ಮುಂದೆ ಬರಬೇಕು ಅಂತ ಕೇಳ್ಕೊತೀನಿ. ಹಾಗೆ ಪ್ರಪಂಚದಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ ರೈತರಿದ್ದಾರೆ. ಆದರೆ ನಮ್ಮ ರೈತರ ದಿನಾಚರಣೆಯ ಪ್ರಯುಕ್ತ ನಾನು ನಮ್ಮನೆ ಹತ್ರ ಇರೋ ಒಂದು 4-5 ಜನ ರೈತರುಗಳನ್ನ ಮಾತಾಡಿಸಿ ಅವ್ರಿಗೆ ಏನು ಅನಿಸುತ್ತೆ, ಬೆಳೆ ಏನು ರೇಟ್ ಇದೆ, ಅವ್ರಿಗೆ ಬೆಳೆ ಪ್ರಕಾರ ಅದು ಲಾಭ ಆಗ್ತಿದೆಯಾ, ನಷ್ಟ ಆಗ್ತಿದೆಯಾ, ಏನೋ ಅವ್ರ ಮಾತಲ್ಲಿ ಏನಿದೆ, ಮತ್ತು ಸಂಕ್ಷಿಪ್ತ ಏನು ಕೊಡ್ತಾರೆ ಅಂತ ನೋಡೋಣ ಬನ್ನಿ. ಈ ಆಂಟಿ ಒಬ್ಬರು ಎಲ್ಲ ಕಡೆನೂ ಫೇಮಸ್ ಆಗ್ಬಿಟ್ಟವ್ರೆ ಪಾಪ. ಅವ್ರು ನೋಡಿದ್ರೆ ಏನಂತಾರೋ, ಎಲ್ಲರದು ಇವ್ರದೇ ಫೋಟೋ ಹಾಕ್ಕೊಂಡ್ಬಿಟ್ಟಿದ್ದಾರೆ, ದೃಷ್ಟಿ ಆಗುತ್ತೆ ಅಂತ. ದೃಷ್ಟಿ ಆಗುತ್ತೆ ಬೆಳೆಗೆ ಅಂತ ಹಾಕ್ಕೊಂಡಿರ್ತಾರೋ, ಆದರೆ ಅವ್ರಿಗೆ ದೃಷ್ಟಿ ಆಗ್ಬಿಟ್ಟೈತೇನೋ ಅನಿಸುತ್ತೆ. ಪಾಪ ಯಾರ್ಯಾರು ಹಾಕ್ಕೊಂಡಿದ್ದಾರೋ ನೋಡ್ರಿ, ಅವ್ರು ಕಣ್ಣು ನೋಡ್ರೇ ಭಯ ಆಗ್ತೈತೆ ಪಾಪ. ಆಂಟಿ ಎಷ್ಟು ನೋಡಿ ವಿಡಿಯೋಗಳು ನೋಡಿ ಅವರೇ ಶಾಕ್ ಆಗಿ ಬಿದ್ದೋಗ್ಬಿಟ್ಟಿರ್ತಾರೆ, ಹಂಗಿದ್ದಾರೆ ಪಾಪ ಆಂಟಿ. ಇವ್ರು ನಮ್ಮ ಆಂಟಿ ನಂಜಮ್ಮ ಆಂಟಿ ಅಂತ, ಇವ್ರ ಹೆಸರು ನಂಜಮ್ಮ ಅಂತ. ನಮ್ಮೂರೇನೆ, ನಮ್ಮ ಮನೆ ಪಕ್ಕನೇ ಇರೋದು. ಇವರು ಅಷ್ಟೇ ಇವಾಗ ಹೂಕೋಸು ಉಣಿದ್ದಾರೆ. ಆಂಟಿ ಹೂಕೋಸು ಬೆಳೆ ಉಣಿ ಎಷ್ಟು ದಿನ ಆಯಿತು? 20 ದಿವಸ ಆಯ್ತು. 20 ದಿವಸ ಆಯ್ತಾ? ಏನೇನು ಔಷಧಿ ಹೊಡೆದಿದ್ದೀರಾ, ಲಾಗೋಡ್ ಹಾಕಿದ್ದೀರಾ? ಲಾಗೋಡು 2 ಮೂಟೆ ಈರಿ ಹಾಕಿದ್ದೀವಿ, 2 ಮೂಟೆ ಎಷ್ಟು ಲಾಗೋಡು ಹೋಗ್ತಾರಲ್ಲ. ಹೌದಾ? ಎಷ್ಟು ದಿನ ಆಯ್ತು? 4 ಮೂಟೆ ಹಾಕಿದ್ದೀವಿ ಅಲ್ಲಿ. ಹೌದಾ? ಎಷ್ಟು ದಿನ ಆಯ್ತು ಉಣಿ? 20 ದಿವಸ. 20 ದಿವಸನಾ? ಇದು ಮುಂಚೆಗೆ ಏನಿಕ್ಕಿದ್ರಿ ಬೆಳೆ? ಜೋಳ. ಅದು ರೇಟ್ ಸಿಗ್ತಾ? ರೇಟ್ ಕಮ್ಮಿ. ಇವಾಗ ರೈತರ ಬಗ್ಗೆ ಏನು ಹೇಳ್ತೀರಾ? ಲಾಸ್ ಆಗ್ತಾ ಇದೆಯಾ ಇಲ್ಲ ಲಾಭ ಆಗ್ತಿದ್ಯಾ? ಲಾಸೇನೆ, ಲಾಭ ಇಲ್ಲ ಸದು ಅಲ್ವಾ? ರೈತರುಗಳು ಬೆಳಿತಿಲ್ಲ, ಎಲ್ಲಿ ನೋಡ್ರು ರೈತರುಗಳು ಆತ್ಮಹತ್ಯೆ ಇರ್ಬೋದು, ಮತ್ತೆ ಅವರು ಸಂಕಟ ಇರ್ಬೋದು, ಸಾಲ ಸೋಲ ಮಾಡಿ ಬೆಳಿತೀವಿ. ಅದು ತಕ್ಕ ಸಿಗ್ತದೆ ಅಂತ ಬೆಳಿತೀವಿ, ರೈಟ್ ಸಿಗ್ತದೇನಂತ. ರೈಟ್ ಸಿಗಲ್ವಲ್ಲ, ಲಾಸ್ ಆದ್ರೆ ಇನ್ನೇನು ಮಾಡೋಕ್ಕಾಗ್ತದೆ ಅಂತ ಮಾಡ್ತೀವಿ. ಹೌದಾ? ಇನ್ನು ಮುಂದಕ್ಕಿನ್ನ ಏನೇನು ಬೆಳೆ ಇಕ್ತೀರಾ? ಇದಾದ್ಮೇಲೆ ನೋಡಬೇಕು ಬೆಳೆ ಕೈ ಏನು ರೈಟ್ ಹೋಗ್ತದೆ ನೋಡ್ಬೇಕು. ಮುಂದೆ ಎಲ್ಲ ರೈತರುಗಳಿಗೆ 2 ಮಾತು ಏನು ಹೇಳ್ತೀರಾ? ಏನಾದರೂ ಹೇಳಿ, ನಿಮ್ಗೆ ಏನು ಅನಿಸುತ್ತಾ ಹೇಳಿ. ಎಲ್ಲ ರೈತರಿಗೂ ಏನು ಹೇಳ್ತೀವಿ, ಬೆಳೆ ಕೈ ಸಿಗ್ಬೇಕಮ್ಮ, ಅವ್ರಿಗೂ ರೈಟ್ ಸಿಗಬೇಕು ಅಂತ ಹೇಳ್ತೀವಿ. ಕಷ್ಟ ಬಿದ್ದು ಮಾಡಿರ್ತಾರೆ. ಹೌದು, ಅದಕ್ಕೆ ತಕ್ಕ ಬೆಲೆ ಸಿಗಲ್ಲ, ಅವಾಗ ತುಂಬ ನೋವಾಗುತ್ತೆ. ಆಂಟಿ ಮಾತಾಡಕ್ ನಾಚಿಕಂತವ್ರೆ ಫಸ್ಟ್ನೇ ಸರಿ. ಇದಕ್ಕೆಲ್ಲ ಹುಲ್ಲುಣಿದ್ದಾರೆ, ಇನ್ನ ಇವಾಗ ಉಣಿರೋದು. ಎಷ್ಟು ದಿನ ಆಯ್ತು ಆಂಟಿ ಉಣಿ? ಒಂದು 20 ದಿವಸನೂ. ಅದು 20 ದಿವಸ. ಹುಲ್ಲು ನೀವು ತಗೊಂಡಿರೋದ, ನೀವು ಬೆಳೆದಿದ್ದ ರಾಗಿದು? ಇಲ್ಲ, ತಗೊಂಡಿದ್ದೆಲ್ಲ ಬೆಳೆದಿರೋದು. ಹೌದಾ? ಎಷ್ಟಾಯ್ತು ರಾಗಿ? ಒಂದು 8 ಮೂಟೆ. ಹೌದಾ? ಇವಾಗ ರಾಗಿ ಬೆಲೆ ಹೆಂಗಿದೆ? 5,000. 4,950 ಹಂಗಾಗ್ಬಿಟ್ಟೈತೆ. ಹೋದ ಸಲ ಕಡಿಮೆ ಇತ್ತು, ಈ ಸತಿ ಇನ್ನೂ ಜಾಸ್ತಿ ಆಗಿದೆ. ಬೆಳೆಯವ್ರು ಕಡಿಮೆ ಆಗ್ಬಿಟ್ಟವ್ರೆ. ಮಾಡು ಎಷ್ಟೆಷ್ಟು ಲೀಟ್ರ್ ಕೊಡ್ತವೆ ಅಂತೇಳಿ, ಒಂದು 8 ಲೀಟ್ರು, ಒಂದು 3 ಲೀಟ್ರು ಅರ್ಧ ಖರಾಬಾಗಿ. ಅರ್ಧ ರೇಟ್ ಐತಾ ಹಾಲಿಂದು? ರೈಟ್ ಡೌನೇ. ಏನೇನು ಇಕ್ತೀರಾ ತಿಂಡಿ? ಹಿಂಡಿ ಬೂಸ ಹಾಕ್ತೀವಿ. ಬೆಳಗ್ಗೆ ಸಂಜೆ ಕರಿಯೋದು? ಕೈಯಲ್ಲೇ ಕರಿತೀರಾ? ಕೈಯಲ್ಲೇ ಕರಿ. ಏನ್ ಗಾಸಿ ಅನ್ಸಲ್ಲ? ಗಾಸಿ ಏನಿಲ್ಲ ಅನ್ಸಲ್ಲ. ಬೆಳೆದಂತೂ ಲಾಸ್ ಅಂದ್ರಿ. ಮತ್ತೆ ಇವಾಗ ಹಾಲ್ದು ಪರವಾಗಿಲ್ವಾ? ಪರವಾಗಿಲ್ಲ ಅಂದ್ರೆ ನಮ್ಮ ಜೀವನಕ್ಕೆ ಆಗ್ತದೆ. ಅಲ್ಲ, ಮನುಷ್ಯರು ಮಾಡಿದ್ರೆ ಮನುಷ್ಯರು ಮರ್ತು ಬಿಡ್ತಾರೆ, ಏನೋ ಒಂದ್ ಅಂತಾರೆ. ಅದ್ರ ಮೂಕ್ ಪ್ರಾಣಿ ಮಾಡಿದ್ರೆ ಯಾವತ್ತೂ ಹಾಳಾಗಲ್ಲ. ಥ್ಯಾಂಕ್ಸ್ ಆಂಟಿ ಮಾತಾಡಿದ್ಕೆ. ನೋಡ್ರಿ, ನನ್ನ ರೈತರು ಅಂಬಾರಿ ಇದು ಎತ್ತಿನ ಗಾಡಿ ಮಾಡಿದವ್ರು ನಮ್ಮ ಅಂಕಲ್. ಇನ್ನೂ ಅವ್ರಿಗೆ ತುಂಬಾ ಆಸೆ. ಅಂಕಲ್ ಇಲ್ಲ, ಅಂಕಲ್ ಮಿಸ್ ಆದ್ರೂ ಇಲ್ಲ, ಇನ್ನೂ ಚೆನ್ನಾಗಿ ಮಾತಾಡೋರು ಅಂಕಲ್. ಇವರು ತಿಮ್ಮೇಗೌಡ್ರ ಅಂಕಲ್ ಅಂತ ಇವ್ರ ಹೆಸರು. ನಮ್ಮೂರೇನೆ, ನಮ್ಮ ಮನೆ ಪಕ್ಕನೇ ಇರೋದು. ಎತ್ಕೊಳ್ ತಂದು ಎಷ್ಟು ದಿನ ಆಯ್ತು ಅಂಕಲ್? ಯುಗಾದಿ ಬಂದಾಗ 1 ವರ್ಷ ಆಯ್ತು. 1 ವರ್ಷ ಆಯ್ತು. ಉಳಕ್ ಬಿಡ್ತಿದ್ದೀರಾ? ಉಳಕ್ ನಾವು ದುಡ್ಕೊಂಡ್ಬಿಡ್ತೀವಿ. 70,000ದಿಂದ 1 ಲಕ್ಷಕ್ಕೆ ಕೊಡ್ತಾ ಇಲ್ಲ. ಹೌದಾ? ಕೇಳ್ತಾ ಇದ್ದಾರಾ? ಹೇಳ್ತಾ ಇದ್ದಾರೆ. ನೀವು ತಂದಿದ್ದು ಎಷ್ಟಕ್ಕೆ? 70ಕ್ಕೆ. ಇವಾಗ ಎಷ್ಟು ಕೇಳ್ತಾವ್ರೆ? 1ಕ್ಕೆ. ಮತ್ತೆ ಸಾಲ ಹೊಡೆದೆಲ್ಲ ಎಷ್ಟು ಹೊಡಿತೀರಾ? 1 ಎಕರೆ? 1 ಎಕರೆ 2,500,000. 2,500. ಉಳಕ್ ಹೋಗಲ್ಲ ನಾವು. ಉಳಕ್ ಹೋಗಲ್ಲ, ಸಾಲ ಹೊಡೆಯಕ್ಕೆ ಮಾತ್ರ. ಏನೇನು ತಿಂಡಿ ಇಕ್ತೀರಾ? ಮಾಮೂಲಿ ಹಸಿಗೆ ಬೂಸ ಬೆಳಗ್ಗೆ ಸಾಯಂಕಾಲ? ಇಲ್ಲ, ಬೆಳಗ್ಗೆ ಸಾಯಂಕಾಲ ಒಂದೇ ಟೈಮ್. ಸಾಯಂಕಾಲ ಮಾತ್ರ ನೀರು 2 ಟೈಮ್ ಇಕ್ತೀರಾ? ಒಂದೇ ಟೈಮ್. ಮಾಗಡಿನೇ ತಂದಿರೋದು ನಾವು. ಇದು ಮಾಗಡಿ ತಂದಿರೋದು. ಇವು ಬಂದು ಮಂಡ್ಯ ಕಡೆವು. ಮಂಡ್ಯ ಕಡೆವು. ಆಯ್ತದೆ. ಬರಮ್ಮ. ಏನಾದ್ರೂ ಹೆಸರು ಇಟ್ಟಿದ್ದೀರಾ ಎತ್ಕೊಳ್ಳಿ? ಏನು ಇಟ್ಟಿಲ್ಲ, ರಾಜಾರಾಣಿ ಇಟ್ಟಿದ್ದೀವಿ. ರಾಜಾರಾಣಿ ಹೋಗಿ ಬಿಡಿ, ಒಳ್ಳೆ ಹೆಸರು.
ರೈತರುಗಳ ಬಗ್ಗೆ ಎರಡು ಮಾತಾಡಿ. ರೈತರಿಗೆ ಕಷ್ಟ ಏನು ಸಿಗಿ ದುಡ್ಡು ಬೆಳೆ ಇಟ್ಟರೆ ಬೆಳೆ ಕೈ ಸಿಗಲ್ಲ, ಭಾಳ ಕಷ್ಟ ಇದೆ ರೈತರುಗಳಿಗೆ. ನೋಡಿ ಜೋಳ ಮೆಕ್ಕೆಜೋಳ ಮಾಡ್ತಾರೆ ರೈತರು ಮಾಡ್ತಾವ್ರೆ, ಬೆಲೆನೇ ಸಿಗ್ತಾ ಇಲ್ಲ. ರೈತರುಗಳು ನಾವು ಹೆಂಗೆ ಉದ್ಧಾರ ಆಗೋದು ಹೇಳಿ? ರೈತರು ಉದ್ಧಾರ ಆಗೋದೇ ಕಷ್ಟ ಆಗ್ಬಿಡೋದು ಈಗ. ರೈತರು ಬೆಳೆದಿದ್ದ ಬೆಳೆ ಬೆಳಿತಾವೆ, ರೈತರು ಬೆಳಿತಿಲ್ಲ. ರೈತರು ಬೆಳೀತಾ ಇದ್ದಾರೆ, ಅಲ್ಲಿ ನೋಡಿ ಮಂಡ್ಯ ಕಡೆ ಬೆಳೆದ ಸ್ಟ್ರೈಕ್ ಮಾಡ್ತಾರೆ. ಸರ್ಕಾರದವ್ರು ಏನು ಉಪಯೋಗ ಏನು ಮಾಡ್ತಾ ಇಲ್ಲ, ಬೆಳೆಗೆ ತಕ್ಕ ಬೆಲೆ ಕೊಡ್ತಾ ಇಲ್ಲ ನಮಗೆ. ಈಗ ನಾವು ಉಣ್ತೀವಿ ಒಂದು 60,000 ಕೊಡ್ತಾರೆ ಒಂದು ಎಕರೆ. ಉಗಾದಿ ಹಿಂದೆ ಮುಂದಲ್ಲಿ ಯಾವಾಗ ಕೊಡ್ತಾರೆ, ಆಮೇಲೆ ಈಗ ಬರ್ತಾ 20, 30 ಹಿಂಗೆ ಬರ್ತಾರೆ. ನಮ್ಗೆ ಏನು ಸಿಗ್ತದೆ? ಔಷಧಿ ಸಿಗಲ್ಲ ಕಾಸು. ಒಂದೊಂದು ಕೆಲಸಕ್ಕೆ ಅಂತ ಇಷ್ಟು ಸಂಬಳ ಅಂತ ಇದ್ ಮಾಡಿರ್ತಾರೆ, ಆದ್ರೆ ರೈತರಿಗೆ ಹಂಗಿಲ್ಲ. ಬಂದ್ರೆ ಬಂತು, ಹೋದ್ರೆ ಹೋಯ್ತು. ಹೌದು, ಸಾಲ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡು ಇದೇ ಪರಿಸ್ಥಿತಿ ರೈತರಿಗೆ. ಸೋಲ ಮಾಡಿ ಬೆಳಿತಾರೆ, ಎಲ್ಲ ಇದೇ ಕಷ್ಟ. ಈಗ ಇಲ್ಲಿ ಮಿಷಿನ್ ಅಂತ ಬಂದಿದೆ, ಫುಲ್ ಕಟ್ ಮಾಡ್ತಾರೆ. 3,800 ರೂಪಾಯಿ ಎಕರೆಗೆ. ಬಣವೆ ಕಟ್ಟಕ್ಕೆ 40 ರೂಪಾಯಿ ಮಾಡಿದ್ದಾರೆ. ರಾಗಿ ನೋಡ್ರೆ ಭಾಳ ಕಮ್ಮಿ ಆಗಿದೆ ಈಗ. ಎಲ್ಲ ಈ ಸಲ ರೈತರುಗಳಿಗೆ ಕಮ್ಮಿ ರಾಗಿ. ರಾಗಿ 4,600 700 ಮಾಡೋರು ಈಗ. ಅಲ್ಲ ಈಗ ಮಿಷಿನ್ ಕುಯ್ದ್ರೆ ಮಿಷಿನ್ ರಾಗಿನೇ ಇಲ್ವಲ್ಲ. ಇಲ್ಲ, ಇವಾಗೆಲ್ಲ ಮಿಷಿನ್ ಅದಕ್ಕೆ ಬಂಡವಾಳ ಹಾಕ್ಬೇಕಲ್ಲ, ಮಿಷಿನ್ಗೆ ಬಂಡವಾಳ ಹಾಕ್ಬೇಕಲ್ಲ. ಇವಾಗ ರೈತರುಗಳು ಆಗದೆ ಕಷ್ಟ, ಎಲ್ಲ ಕೆಲ್ಸಕ್ಕೆ ಹೋಗೋರೇನೆ ರೈತರಾಗ. ಈಗ ರೈತರು ಬೆಳೆದ್ರೇನೆ ಅಧಿಕಾರಿಗಳಿಗೆ ಊಟ. ಹೌದು, ಎಲ್ಲದ್ದೆ ರೈತರುಗಳಿಗೆ ಹೆಣ್ಣು ಕೊಡಲ್ಲ ಅಂತಾರಲ್ಲ. ರೈತರು ಹೆಣ್ಣು ಕೊಡಲ್ಲ, ಅವ್ರ ಮಕ್ಳು ಅವ್ರ ಮನೆ ಹೆಣ್ಮಕ್ಳು ಮಾಡಿಕೊಂಡ್ಬಿಟ್ಟು ಬಿಡ್ರಿ, ನಮ್ಗೇನಂತ. ಯಾಕೆ ಅಲ್ಲ, ರೈತರುಗಳಿಗೆ ಈಗ ರೈತರು ದುಡಿತಾನೆ, ಅವ್ರ ಮಕ್ಳು ಊಟ ತಿನ್ನೋದು. ಅವ್ರು ರೈತ ದುಡಿಲ್ಲ ಅಂದ್ರೆ ಜೀವನ ಮಾಡ್ತಾರೆ ಅವರು. ರೈತರು ಕೊಡ್ತಿಲ್ಲ, ಹಾಗಾಗಿ ಯಾರು ಕೊಡಕ್ಕೆ ಇಷ್ಟಪಡ್ತಾ ಇಲ್ಲ. ಅವ್ರು ಕೊಟ್ರೆ ಅವ್ರು ಮುಂದೆ ಬೆಳವಣಿಗೆ ಮಾಡ್ತಿದ್ವಿ. ನಾನು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀನಿ. ನೋಡ್ಬೇಕಾದ್ರೆ ಅವ್ರು ಹೆಣ್ಮಗಳು ಒಂದು ಚಾಟಿ ಹಿಡ್ಕೊಂಡು ನಾವು ರೈತರ ಮಗಳು ಹೆಮ್ಮೆ ಪಡ್ತಾರೆ, ಮಗಳು ಅವಳು. ಅದಕ್ಕೂ ಸಂತೋಷ ಪಡ್ತೀವಿ ನಾವು. ಅಂತ ಹೆಣ್ಮಕ್ಳು ಬಿಟ್ರೆ ನಮಗೆ ಬಹಳ ಇದ್ರೆ ಒಬ್ರಿಗೊಬ್ರು ಹೆಲ್ಪ್ ಆಗುತ್ತೆ, ಅದಕ್ಕೆ ಬಹಳ ಸಂತೋಷ ಆಗುತ್ತೆ. ನನ್ನ ಬಗ್ಗೆ ಏನ್ ಹೇಳ್ತೀರಾ? ನಿಮ್ಮ ಬಗ್ಗೆ ಬಹಳ ಸಂತೋಷ, ಖುಷಿ ಆಗುತ್ತೆ. ನೀವು ಘಾಟಿ ಎಲ್ಲ ನೋಡ್ಕೊಂಬಂದ್ರೆ ಎಲ್ಲರೂ ಮಾತಾಡ್ಸ್ಕೊಂಡ್ ಬರ್ತಿದ್ರ. ಎಲ್ಲ ಜಾತ್ರೆಯಲ್ಲಿ ಒಬ್ಬರನ್ನೊಬ್ಬರನ್ನೆಲ್ಲ ನೋಡ್ಕೊಂಡು ತಾತ ಅಪ್ಪನೂ ಮಾತಾಡ್ಸ್ಕೊಂಡ್ ಬಂದ್ಯಾ, ಎಲ್ಲ ಮಾತಾಡ್ಸ್ಕೊಂಡ್ ನೋಡಿದೆ ನಾನು. ನಮ್ಮ ಮನೆಯವ್ರಿಗೆ ನಾನು ಹೆಲ್ಪ್ ಮಾಡ್ತಿದ್ದೀನ. ಬಹಳ ಚೆನ್ನಾಗಿ ಮಾಡ್ತಿದ್ರ. ಆದ್ರೆ ನೀನು ಓದಿನೋ ನಮ್ಮ ರೈತರ ಮಗನಿಗೆ ಮದುವೆ ಆಗಿದೆ, ನಮ್ಗೊಂದು ಹೆಮ್ಮೆ. ಅದಕ್ಕೆ ಬಹಳ ಸಂತೋಷ ನಮಗಂತೂ. ಅಷ್ಟು ಮಾತ್ರ ಮಾಡ್ತೇವೆ, ಸಂತೋಷ ನಮಗೂ ಸಂತೋಷ, ಬಹಳ ಖುಷಿ ಆಗುತ್ತೆ. ಅಷ್ಟು ಮಾತ್ರ ಮಾಡ್ಬಿಟ್ರೆ ಸಾಕು. ಓದಿರೋ ಮಕ್ಕಳು ರೈತರು ಕೆಲಸ ಮಾಡಬಾರ್ದು ಅಂತ ಏನಿಲ್ಲ. ಈಗ ಅದು ಬಿಟ್ಟು ಈಗ ಓದಿರೋ ಲಕ್ಷಾಂತರ ರೂಪಾಯಿ ಸಂಬಳ ಮಾಡೋರು ದಾಗಣರು ಏನು ಮಾಡ್ತಾರೆ ಅಂದ್ರೆ ಬಂದು ಈಗ ಸ್ಕೂಲ್ ಸಾಕಾಣಿಕೆ ಮಾಡೋದು, ಅದ್ರ ಯೂಟ್ಯೂಬ್ ಹಾಕೋದು, ಇದನ್ನ ಮಲ್ನಾಡ್ ಗಿಡಗಳು ಮಾರಾಟಕ್ಕೆ ಇಕ್ಕೋದು ಅವೆಲ್ಲ ಮಾಡ್ತಾ ಇದ್ದಾರೆ. ಹೌದು, ಇವಾಗ ವಿಡಿಯೋ ಮಾಡ್ತಾರೆ ಅಂತ ಅವ್ರೆ ಕೆಲಸ ಮಾಡಲ್ಲ, ಸುಮ್ಮನೆ ಹೋಗಿ ವಿಡಿಯೋ ಮಾಡ್ತಾರೆ. ಹಂಗಲ್ಲ, ನೀವು ಕೆಲಸನೂ ಮಾಡ್ತೀರಾ, ಇದು ಮಾಡ್ತೀರಾ. ನಮ್ಮ ಸಂತೋಷ್ ಕುಮಾರ್ ಹೆಲ್ಪ್ ಮಾಡ್ತೀರಾ, ಕಳೆ ಕೀಳ್ತೀರಾ, ಸುಶಿ ಉಣ್ತೀರಾ, ಮತ್ತೊಂದೆಲ್ಲ ಮಾಡ್ತೀರಾ. ಬಹಳ ಸಂತೋಷ ಇದೆ. ಅಲ್ಲ, ನಿಮ್ಗೂ ಗೊತ್ತು, ಅಪ್ಪನೂ ಗೊತ್ತು, ನಮ್ಮ ಮನೆಯವ್ರು ಗೊತ್ತು, ಎಲ್ಲ ಗೊತ್ತು. ನಾನು ಕಾಲೇಜಿಗೆ ಹೋದಾಗ ಕೆಲಸ ಮಾಡ್ತಿರ್ಲಿಲ್ಲ, ಆದ್ರೆ ನಮ್ಮ ಮನೆಯವ್ರ ಮದುವೆ ಆದ್ಮೇಲೆ ನನಗೆ ಬಹಳ ಚೆನ್ನಾಗಿ ಕೆಲಸ ಮಾಡ್ತೀರಾ. ನೋಡಿ, ಸಂತೋಷ ಅಡಿಕೆ ಸೋಸಿ ಬಹಳ ಚೆನ್ನಾಗಿದೆ ಈಗ, ಬಹಳ ಚೆನ್ನಾಗಿದೆ. ನಮಗೆ ಸಂತೋಷ. ತುಂಬಾ ಥ್ಯಾಂಕ್ಸ್ ಅಂಕಲ್, ಎರಡು ಮಾತಾಡಿದ್ಕೆ. ಅಂಕಲ್ ಚೆನ್ನಾಗಿ ಮಾತಾಡಿದ್ರು. ಈ ಪಾರ್ವತಮ್ಮ ಅಂತ ಇವ್ರ ಹೆಸರು. ಇವ್ರು ರೈತರೇ, ಹಂಗಾಗಿ ಇವ್ರದ್ದು ಎರಡು ಮಾತು ಒಪಿನಿಯನ್ ಕೇಳೋಣ ಅಂತ ಬಂದೆ. ಆಂಟಿ, ಹೆಂಗಿದೆ ರೈತರು ಜೀವನ? ರೈತರ ಜೀವನ ಒಬ್ರ ಹತ್ರ ಹೋಗ್ದಂಗೆ ನಮ್ಮ ಕೆಲಸ ನಾವು ಮಾಡ್ಕೊಂಡು. ಹೌದು, ರೈತದ್ದೇ ಬೆಸ್ಟ್ ಅನ್ಬೋದು. ಒಬ್ರು ಹೇಳಿ ಅವ್ರು ಹೇಳಿದಂತೆ ಕೇಳೋ ಬದಲು ನಮ್ಮ ಕೆಲಸ ನಾವು ಮಾಡ್ಕೊಂಡು ನಾವು ಇನ್ನೊಬ್ರನ್ನ ಇಟ್ಕೊಳ್ಳೋ ತರ ಇರ್ಬೋದು ರೈತ. ಹೌದು, ಇವಾಗ ಗೌರ್ಮೆಂಟ್ ಕೆಲಸ ಅಂದ್ರೆ ಅವರು ಒಂದ್ ಕೈ ಹೋಗ್ಬೇಕು, ಬಸ್ ಕಾಯ್ಬೇಕು, ಅವ್ರು ಹೇಳ್ದಂಗೆ ಕೇಳ್ಬೇಕು. ಇದು ನಮ್ದು ಮಾಡ್ಬೋದು, ಅರ್ಧ ಗಂಟೆ ಮಲ್ಕೋಬಹುದು. ನಮ್ದು ಆ ತರ ಮಾಡಿದ್ರು ಕೆಲವರಿಲ್ಲ, ಮಾಡಿದ್ರು ಕೆಲವರಿಲ್ಲ. ನಮ್ ಇಷ್ಟ ಯಾವಾಗ ಬೇಕಾದ್ರೂ ಮಾಡ್ಬೋದು. ಆಂಟಿ, ಏನೇನ್ ಬೆಳೆ ಬೆಳೆದಿದ್ದೀರಾ? ನಾವು ಜೋಳ, ರಾಗಿ, ಹತ್ತಿ, ರೇಷ್ಮೆ, ಮೇಕೆಗಳಿಗೆ. ಮೇಕೆ ಎಷ್ಟಿದಾವಂಟಿ? ಕೊಟ್ವಿ, ಈಗ ತರಬೇಕು 14 ಕೊಟ್ವಿ. ಮೊನ್ನೆ ಒಂದ್ ಹಸು ಬೇರೆ ತೀರೋಯ್ತು ನೋಡ್ರಿ. ಹಿಂಗೆ ರೈತರುಗಳು ಒಂದೊಂದ್ಸರಿ ನಷ್ಟ ಆಗುತ್ತೆ, ಏನು ಮಾಡಕ್ಕಾಗಲ್ಲ. ರೈತ ಬೆಳೆದ್ರೆ ಉದ್ಧಾರನೂ ಆಗ್ತಾನೆ, ಹಾಳಾದ್ರೆ ಹಾಳಾಗೂ ಹೋಗ್ತಾನೆ ಹೇಳ್ಬೋದು. ಆಮೇಲೆ ಜೋಳ ಕಡ್ಡಿ ಎಷ್ಟು ಬೆಳೆದಿದ್ರು, ಚೆಲ್ಲಿದ್ರ? ಒಂದು ಅರ್ಧ ಎಕರೆ, ಅದೊಂದು ಅರ್ಧ ಎಕರೆ ಅಲ್ಲ, ಒಂದು ಎಕರೆ ಕಡಿಮೆ. ಹಸು ಇದೆ ಅಲ್ವಾ? ಇವಾಗ ಹಸು ಅವೆ, 3 ಹಸುಗಳು ಒಂದು ಗಡ್ಡೆ. ಎಷ್ಟು ಕೊಡ್ತಾವ ಸಾಲು? 2ರಿಂದ ಒಂದು 16-17 ಲೀಟರ್. ಇವಾಗ ಹಾಲು ಪರವಾಗಿಲ್ಲ, ಹೋಗ್ಲಿ ರೇಟು ಪರವಾಗಿಲ್ಲ, ಫಲ ಆಗವೆ. ಇದ್ಮೇಲೆ ಒಳ್ಳೆ ಇದಾಗುತ್ತೆ. ಹಾಲಾಗಬೇಕು, ಹಾಲಾದ್ರೇನೆ ರೇಟು ಪರವಾಗಿಲ್ಲ. ನಮ್ಮ ಫ್ಲಾಟ್ ಬರ್ತೈತಲ್ಲ, 38-39 ರೂಪಾಯಿ ಲೀಟರ್ ಹಾಕೊಡ್ತಾರೆ. ಹೊಲ ಎಷ್ಟು ಎಕರೆ ಬೆಳೆದಿದ್ರು? ಅಲ್ಲಿ ಅರ್ಧ ಎಕರೆ ರಾಗಿ ಹೊಲ ಮಾಡಿದ್ದೀವಿ. ಇದು ಉಳ್ಳಿ ಬೆಳೆದಿರೋದ ತಗೊಂಬಂದಿರೋದು? ಸಾಲಲ್ಲ ಅಂತ ಒಂದು 200-300 ತಾಂಬೇಕು ನಮ್ಮೂರು ಬಿಟ್ಟು. ಹೌದಾ? ಎಷ್ಟು ಹೊರೆ? 150 ರೂಪಾಯಿ. ಟ್ರಾಕ್ಟ್ರು ಬಾಡಿಗೆ, ಆಳುಗಳ್ದು ಎಲ್ಲ 200-250 ರೂಪಾಯಿ ಹೊರೆ. ರೈತ ಅಂದ್ಮೇಲೆ ಎಷ್ಟು? ಮಳೆಗಾಲದವರೆಗೂ ಹುಲ್ಲು ಬೇಕೇ ಬೇಕು. ಹೌದು. ಅದಕ್ಕೆ 280 ಹೊರೆ ಹಾಕ್ಸ್ಕೊಂಡಿದ್ವಿ. ಲಾಸ್ಟಲ್ಲಿ ರೈತರ ಬಗ್ಗೆ ಎರಡು ಮಾತಾಡೋಣ.
ಅಂದ್ರೆ ಅದೇ ಹೇಳಿದ್ದು, ನಮ್ಮ ಹಣೆ ಬರ ಚೆನ್ನಾಗಿದ್ದು ರೈತರು ಲಾಸು ಅನ್ನಂಗಿಲ್ಲ. ಒಂದ್ಸರಿ ಹೋದ್ರು ಒಂದ್ಸರಿ ಆ ಬೆಳೆಗೆ ತಕ್ಕ ಬೆಲೆ ಸಿಗಲ್ಲ ಒಂದೊಂದ್ಸರಿ ಸಿಗಲ್ಲ. ಹಂಗ್ ಮಾಡಿ ನಾವು ಬಿಡಕ್ಕೂ ಆಗಲ್ಲ. ಹೋದ್ರು ಹೋಗ್ಲಿ ಬರ್ಲಿ ಅಂತ ಧೈರ್ಯ ಮಾಡಿ ಮಾಡ್ತಾ ಇರ್ಬೇಕು. ಆ ತರ ನಮ್ ಒಂದ್ ಬೆಳೆ ಹೋದ್ರು ಒಂದ್ ಬೆಳೆ ಬರ್ತೈತೆ. ಈಗ ಸಿಕ್ಕಿಲ್ಲ ಅಂತ ಬಿಡಲ್ಲ. ಸಿಕ್ಲಿ ರೈತ ಬೆಳೆ ಸಿಗ್ಲಿಲ್ಲ ಅಂತ ಯಾರು ಕೈ ಕಟ್ ಕೂರಲ್ಲ. ಎಷ್ಟೇ ಕಷ್ಟ ಆಗ್ಲಿ ಸಾಲ ಮಾಡಾಗ್ಲಿ ಬೆಳೆ ತೆಗ್ರಿ. ನೆಕ್ಸ್ಟ್ ಬೆಳೆಗಾದ್ರೂ ಸಿಗುತ್ತೇನೋ ಅಂದ್ಬಿಟ್ಟು ಉರ್ದುಂಬಿಸಿ ಮಾಡ್ತಿರ್ತಾನೆ. ಅದೇ ರೈತ ಕೊಡೋದು ಬಿಡೋದು ದೇವ್ರಿಗೆ. ನೋಡಿದ್ಯಾ ಎಷ್ಟೆಷ್ಟು ಲೀಟ್ರ್ ಹಾಲು ಕೊಡ್ತಾರೆ? 8ರಿಂದ 9 ಲೀಟ್ರು. ಈಗ ಎಲ್ಲ ಫಲ 6 ತಿಂಗಳು 4 6 ತಿಂಗಳು 5 ತಿಂಗಳು 3 ತಿಂಗಳು. అంటే ಒಟ್ಟು ಎಷ್ಟು ಹಾಕ್ತೀರಾ ಹಾಲು ಅಂತ? ಟೈಮ್ಗೆ ಒಂದು 8:30 9 ಹೋಗ್ತಾ ಇದೆ. ಏನು ತಿಂಡಿ ಕೊಡ್ತೀರಾ? ಹಿಂಡಿ ಬೂಸಲ್ಲಿ ಚಕ್ಕೆ ಬೂಸ ಕಡಲೆ ಬೆಳಗ್ಗೆ ಸಂಜೆ 2 ಟೈಮ್. ಹಾಲಲ್ಲಿ ಇವಾಗ ರೇಟ್ ಇದೆ ಅಲ್ವಾ? ಎಷ್ಟಿದೆ ಲೀಟ್ರು? ಫ್ಲಾಟ್ ಮೇಲೆ ಫ್ಲಾಟ್ ಮೇಲೆ 4.2 4.5 ಫ್ಲಾಟ್ ಮೇಲೆ ಇದೆ. 38 39 ದಿನ ಮೈ ತೊಳಿತೀರಾ? ಮೂಗ್ ಪ್ರಾಣಿ ಮಾಡೋದ್ರಿಂದ ಯಾರು ಅನ್ಯಾಯ ಆಗಿಲ್ಲ, ಆಗೋದು ಇಲ್ಲ ಅಲ್ವಾ? ಥ್ಯಾಂಕ್ಸ್ ಆಂಟಿ, ಮಾತಾಡೋದಕ್ಕೆ ಥ್ಯಾಂಕ್ಸ್. ಇವ್ರ ಹೆಸರು ಸವಿತಾ ಅಂತ. ಎಷ್ಟು ಹಸು ಐತಪ್ಪಿ? 10 ಹತ್ತವಾ? ಎಷ್ಟೆಷ್ಟು ಹಾಲು ಕೊಡ್ತವೆ? ಹೆಂಗ್ ನಾವು ಮೇಂಟೆನೆನ್ಸ್ ಮಾಡ್ತೀವೋ ಆ ಥರನಾ? ಮಿಷಿನಲ್ಲೇ ಕರೆಯೋದು ಯಾವಾಗೂ? ಎಷ್ಟಿದೆ ಅಂದ್ರೆ ಮೊದ್ಲಿಂದ ಕೈಯಲ್ಲಿ ಕರೀರ ಅಲ್ವಾ? ಮುಂಚೆ ಕೈಯಲ್ಲಿ ಕರಿಯಾಗೆ, ಈಗ ಮಿಷಿನ್ ತಗೊಂಡಾಗಿಂದ 1 ವರ್ಷ ಆಯ್ತು ಮಿಷಿನ್ ತಗೊಂಡು. ಮಿಷಿನ್ ಆಗ್ಯಾಕ ಸ್ಕೂಲ್ಗೆ ಏನೇನು ತಿಂಡಿ ಕೊಡ್ತೀರಾ? ಚಕ್ಕೆ ಬೂಸ, ರವೆ ಬೂಸ, ಕಳ್ಳೆ ಒಟ್ಟು, ಫೀಡು, ಮಿಂಡಾದ ಮಿಕ್ಸರ್ ಪೌಡ್ರು 2 ಹೊತ್ತು ಕೊಡ್ತೀರಾ? 2 ಟೈಮ್ ಅಕ್ಕ. ದಿನ ಮೈ ತೊಳಿತೀರಾ? ನಿಮ್ಗೆ ಏನ್ ಅನ್ಸುತ್ತೆ ಸ್ಕೂಲು ಸೇವೆ ಮಾಡೋದ್ರಿಂದ? ಏನಿಲ್ಲ, ಎಲ್ಲ ಆದಾಯ ಐತಕ್ಕ. ಆದಾಯ ಐತೆ. ಆದ್ರೆ ಮನುಷ್ಯರು ಮಾಡಿದ್ರೆ ಒಂದ್ ಅನ್ಯಾಯ ಆಗ್ಬೋದು. ಮೂಗ್ ಪ್ರಾಣಿಗ್ ಮಾಡಿದ್ರೆ ಏನ್ ಲಾಸ್ ಆಗಲ್ಲ. ನಾವು ಮಾಡ್ದಂಗೆ ಅವು ನಮ್ಗೆ ಸಹಾಯ ಮಾಡ್ತವೆ. ಹಾಲಿನ ರೇಟ್ ಹೆಂಗೈತೆ? 35 ರೂಪಾಯಿ ಫ್ಲಾಟ್ ಬಂದಂಗೆಲ್ಲ. ಫ್ಲಾಟ್ ಬಂದಂಗಿಲ್ಲನಾ? ಬೆಳಗ್ಗೆ ಸಂಜೆ ಎಷ್ಟು ಲೀಟರ್ ಕರಿತೀರಾ ಎಲ್ಲ ಸ್ಕೂಲ್ ಸೇರಿ? ಒಂದು 30 ಲೀಟರ್ ಅಕ್ಕ ಒಂದು ಟೈಮ್ಗೆ. ಇವಾಗೆಲ್ಲ ಆಗೈತಾ? ಅರ್ಗರವಾಗವೆ. 3 ಆಚೆ ಕಟ್ಟಿದ್ದೀವಿ, ಫಲ ಆಗವೆ. ಹೌದಾ? ಇವಾಗ ಇನ್ನೆಲ್ಲ ಕರಿಬೇಕಿತ್ತು ಪಟ್ನೇದಾ? ಇನ್ನ ಇದು ಪಟ್ನೇದು. ಇದು ಮೊನ್ನೆ 1 ವಾರ ಆಗೈತೆ ಕರ ಹಾಕಿ. ರೈತರ ಬಗ್ಗೆ ಮತ್ತೆ ಹಸ್ಕಿನ ಬಗ್ಗೆ ಏನ್ ಹೇಳ್ತೀರ? ಮಾತೇಳಿ ನೋಡೋಣ. ಏನಂತ ನಾವ್ ಹೆಂಗೆ ಇದ್ ಮಾಡ್ತೀವೋ ಒಳ್ಳೇದು ಯಾಕ ಸ್ಕೂಲ್ನ ಸಾಕಾಣಿಕೆ ಮಾಡೋದ್ರಲ್ಲಿ. ಹೌದು, ಏನ್ ನಷ್ಟ ಇಲ್ಲ. ಅದೇ ನಾವೇ ಮಾಡ್ಕೊಂಡ್ರೆ ಆಳ್ಗಳು ಇಕ್ಕಿದ್ರೆ ಏನೆಲ್ಲ ಲಾಸು. ನಮ್ಮ ಪ್ರೇಯರ್ ಬೆಳಗ್ಗೆ ಸಂಜೆವರೆಗೆ ಏನೋ ಸ್ವಲ್ಪ ನಮ್ ಕೈಯಲ್ಲಿ ಆಗಿದ್ ಮಾಡಿದ್ರೆ ಲಾಭನೇ. ಆಳ್ ಇಟ್ಕೊಂಡ್ರೆ ಆಳ್ಗೆ ಕೊಡ್ಬೇಕು ತಿಂಗ್ಳಿಗೆ 30,000 ಹಂಗೆಲ್ಲ. ಅದ್ರಿಂದ ನಾವೇ ಮಾಡ್ಕೊಂಡ್ರೆ ಸ್ವಲ್ಪ ಅನುಕೂಲ. ಥ್ಯಾಂಕ್ಸ್ ಅಪ್ಪಿ ಮಾತಾಡಿ. ನಮ್ಮ ಅಮ್ಮನ ಮಾತಾಡಿಸ್ತಿದ್ದೀನಿ. ಅಮ್ಮ, ದಿನ ನೀವು ಹಸ್ಕೂಲ್ ಹೊಡ್ಕೊಂಡ್ ಬರ್ತೀರಲ್ಲ, ನಿಮ್ಗೆ ಏನ್ ಅನ್ಸುತ್ತೆ ಮನ್ಸಿಗೆ? ಇನ್ನ ಮೇಸನ ಅನ್ಸ್ತದೆ. ಹೌದು, ಮನುಷ್ಯರು ಮಾಡಿದ್ರೆ ಒಂದು ಇದಾಗುತ್ತೆ. ಅದೇ ಮಾಡ್ಬೇಕು. ಹೌದು, ಅವ್ರ ಮನೆ 8 ತಿಂಗಳು ಆಗೈತೆ. ಹಾಲು ನಿಲ್ಸಿದೀವಿ. ಇನ್ನು 1 ತಿಂಗಳು ಹೋಗ್ಬೇಕು ಕರು ಹಾಕದು. ಅದು ಪಡ್ಡೆ. ಅದು ಪಡ್ಡೆ. ಮೊದ್ಲು ಎಷ್ಟು ಹಾಲು ಕೊಡ್ತಿತ್ತು? ಮೊದಲು ಒಂದು 8 ಲೀಟರ್ ಕೊಡ್ತಾ ಇತ್ತು. ಹೌದಾ? ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಿಮ್ಗೆ ಹಸ್ಕೂಲ್ದೆ ವಾತಾವರಣ? ಏನೇನು ಇಕ್ತೀರಾ ತಿಂಡಿ? ಹಿಂಡಿ ಬೂಸ ಇರ್ತೀವಿ. ಆಮೇಲೆ ಹಸಿಮೇವು ಹಾಕ್ತೀವಿ. ಹಸಿಮೇವು ಹಾಕ್ತಾರೆ. ಅಕಸ್ಮಾತ್ ಇಲ್ದಿದ್ರೆ ಒಣ ಹಾಕ್ತೀವಿ. ನಮ್ಮಮ್ಮ ಮಾತಾಡೋಕೆ ಯಾವಾಗೂ ನಾಚಿಕೆ ಪಡೋದು, ಇವತ್ತು ಮಾತಾಡೈತೆ. ರೈತರ ಬಗ್ಗೆ 2 ಮಾತಾಡ್ರಿ. ನಾವು ರೈತರು. ನಾನು ಸೊಸೆ, ಇವರು ಮಾಡ್ತಾ ಇರೋದು. ನನ್ನ ಮಗನೂ ರೈತರು. ನಾವು ರೈತರೇನೆ. ಅಲ್ಲ, ರೈತರು ಹೆಂಗೆ ಅಂದ್ರೆ ಬೆಳೆ ಬೆಳೆದ್ರೆ ಚೆನ್ನಾಗಿ ಬೆಳೆ ಬರುತ್ತೋ? ಮಳೆ ಒಂದೊಂದ್ಸರಿ ಮಾಡ್ದಂಗಲ್ಲೂ ನಷ್ಟ ಆಗ್ತದೆ, ಒಂದೊಂದ್ಸರಿ ಲಾಭ ಬರ್ತದೆ. ಏನು ಮಾಡೋಕ್ಕಾಗಲ್ಲ ರೈತರ ಬಗ್ಗೆ. ಇವಾಗ ನಾನು ರೈತರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ, ಅದ್ರ ಬಗ್ಗೆ ಹೇಳಮ್ಮ. ನಾನು ಯಾವತ್ತೂ ಕೇಳಿಲ್ಲ, ಇವತ್ತು ಕೇಳ್ತಿದ್ದೀನಿ. ಏನ್ ಅನ್ಸುತ್ತೆ ನಿಮ್ಗೆ ನಾನು ವಿಡಿಯೋ ಮಾಡೋದು? ಖುಷಿ. ಯಾರನ್ನ ಹೇಳ್ತಾರಾ ನಿಮ್ಗೆ? ಮಸ್ತಾಗಿ ಹೇಳ್ತಾರೆ. ನಿಮ್ಮ ಸೊಸೆ ಎಲ್ಲ ರೈತರ ಬಗ್ಗೆನೇ ಮಾಡ್ತಾ ಇರೋದು. ಹೌದಾ? ತುಂಬಾ ಥ್ಯಾಂಕ್ಸ್ ಅಮ್ಮ. ಅಪ್ಪಿ, ಇದು ಯಾವ್ದ್ರದ್ದು ಕರ? ಆ ಕಡೆಯಿಂದ ಎಷ್ಟನೇದ್ರದ್ದು? ಇಲ್ಲ ಆಚೆ ಸಾಕವ್ರು. ಹೌದಾ? ಎಷ್ಟು ದಿನ ಆಯ್ತು? 20 ದಿನ ಆಯ್ತು. ಹೌದಾ? ಅಂದ್ರೆ ಹುಟ್ಟಾಗ ಹಿಂಗಿತ್ತು? ಇನ್ನ ಸಣ್ಣ 1 ದಿನ ಎಲ್ಲ ಎದ್ದೇ ಇರ್ಲಿಲ್ಲ. ಏನಪ್ಪ ವೀಕ್ ಏನೋ ಇತ್ತೇನೋ 1 ದಿನ ಫುಲ್ ಚೆನ್ನಾಗೈತೆ.
ಚೆನ್ನಾಗಿದೆ. ಒಂದು ಫುಲ್ ಒಂದು ದಿನ ಎದ್ದೇ ಇರ್ಲಿಲ್ಲ ಮೇಲಕ್ಕೆ. ನೈಟ್ ಶುಕ್ರವಾರ ನೈಟ್ ಹಾಕಿದ್ದು, ಅವತ್ತೆಲ್ಲ ಶನಿವಾರ ಎಲ್ಲ ಎದ್ದಿರ್ಲಿಲ್ಲ. ಆಮೇಲೆ ಎದ್ದಾಳ್ತೀವಿ. ಇವಾಗ ಹಸಿಗೆ ಬಿಡ್ತೀರಾ ಹಾಲು ಮತ್ತೆ ಇಲ್ಲ ಕರ್ಬಿಟ್ಟು ಕೊಡ್ತೀರಾ? ಹಸುಗೆ ಬಿಡ್ತೀವಿ ವೀಕ್ ಇರೋದಕ್ಕೆ. ಚೆನ್ನಾಗೈತಿ ಇವಾಗ. ಕೆಲ್ಸಕ್ಕೆ ಬಿಟ್ರೇನೆ ಚೆನ್ನಾಗಾಗೋದು. ಅಡಿಕೆಗೆ ಚೆನ್ನಾಗಿ ಬೇಡಿಕೆ ಐತಲ್ಲ ಪಿ? ಆಯ್ತಕ್ಕ. ಎಷ್ಟು ವರ್ಷದ ಗಿಡ ಇದು? 10 ವರ್ಷ 8 ವರ್ಷ ಆಗೈತೆ. ಹೌದಾ? ಎಷ್ಟು ಬೆಳೆ ಕುಯ್ ಕೊಟ್ಟಿದ್ದೀರಾ ಈಗ ಕೊಟ್ಟಿರೋದು 8.25ಕ್ಕೆ. 8.25ಕ್ಕೆ 600 ಸೊಸಿ. ಎಷ್ಟು ವರ್ಷಕ್ಕೆ ಕೊಟ್ಟಿದ್ದೀರಾ? 1 ವರ್ಷಕ್ಕಷ್ಟೇ. ಹೌದಾ? ಇದು ಬೆಳೆ ಬಂದು ಎಷ್ಟು ಅಂದ್ರೆ ಚಿಕ್ಕದ್ರಿಂದ ನೀವು ಹೂಣಿದ್ದು ಎಷ್ಟು ವರ್ಷ ಆಯ್ತು? 8 ವರ್ಷ ಆಗದಿದ್ದು. 8 ವರ್ಷ. ಎಷ್ಟು ಬೆಳೆ ಕೊಟ್ಟಿದ್ದೀರಾ ಬೇರೆಯವ್ರಿಗೆ? ಒಂದು 3 ವರ್ಷ ಇಲ್ಲ, ಇನ್ನ 6 ವರ್ಷ ಕೊಟ್ಟಿದ್ದೀರಾ. ಏನೇನು ಹಾಕ್ತೀರಾ ಇದಕ್ಕೆ? ಗೊಬ್ಬರ? ಅದೇ ಹಸಿನ ಗೊಬ್ಬರ, ಲಾಗೋಡು, DAP, ಹಿಂಡಿ ಎಲ್ಲ. ನೀರು ಎಷ್ಟು ದಿನಕ್ಕೊಂದ್ಸರಿ ಕೊಡ್ತೀರಾ? 15 ದಿನಕ್ಕೆ ಅಂತ ಹೇಳವ್ರೆ. ನಾವು ವಾರಕ್ಕೆ ಕೊಡ್ತೀವಿ. ಮಳೆ ಹುಯ್ದಾಗಂತೂ ಕೊಡೋದೇ ಇಲ್ಲ. ಮೋಟ್ರ್ ಆನ್ ಮಾಡಕ್ ಹೋಗಲ್ಲ. ಒಂದು 15 ದಿನಕ್ಕೆ ಒಂದ್ಸಲಿ. ಈಗ ಬೇಸಿಗೆ ಅಲ್ಲ, 15 ದಿನಕ್ಕೆ ಒಂದ್ಸಲಿ. ಏನನ್ಸುತ್ತೆ ಅಡಿಕೆ ಜಾಸ್ತಿ ಕಷ್ಟ ಅನ್ಸುತ್ತಾ ಮಾಡಿ? ಏನಿಲ್ಲ, ಉಂಡಾಗ 1 ವರ್ಷ ಕಷ್ಟ ಬೀಳಲೇಬೇಕು. ಕಳೆ ಔಷಧಿ ಏನು ಹೊಡಿಬಾರ್ದು. ಆಮೇಲೆ 1 ವರ್ಷ ಆದ್ಮೇಲೆ ಏನು ಡ್ರಿಪ್ ಮಾಡಿರ್ತೀವಲ್ಲ, ಏನ್ ಕಷ್ಟ ಇರಲ್ಲ. ನೀವು ಚಿಲ್ಲರೆ ಫಸಲೆಲ್ಲ ಬೆಳಿತೀರಾ? ಇಲ್ಲ ಇಲ್ಲ, ಬರೀ ಅಡಿಕೆ ಅಷ್ಟೇ. ಅಡಿಕೆ, ಹಸ, ಮೇಕೆ, ಕುರಿ? ಮೇಕೆ, ಕುರಿ, ಹಸ್ಕೊಳವೆ, ಕೋಳಿಗಳು. ಇವು ನೋಡೋದೇ ನಿಂಗೆ ಸಾಕಾಗ್ತದೆ. ನಾವು ನೋಡ್ತೀವಿ. ಮತ್ತೆ ಆಳುಗಳು ಬಂದೆಲ್ಲ ಕುಯ್ಕೊಂಡು ಹೋಗ್ತಾರಲ್ವಾ? ಅವ್ರಿಗೇನೆ, ನಮ್ದೇನಿಲ್ಲ. ಬಂದು ಅವರೇ ಒಪ್ಪಿಗೆ ಕೊಟ್ಬಿಡ್ತೀರಾ? 8.25 ಈ ಸಲ ಆಗೈತೆ. ಅವರೇ ಬಂದು ಕುಯ್ಕೊಂಡು ಹೋಗ್ತಾರೆ. ಕಳೆ ಎಲ್ಲ ಬೆಳೆದ್ರೆ ಹೆಂಗ್ ತೆಗಿತೀರಾ? ಕಳೆ ಔಷಧಿ ಹೊಡಿತೀವಿ. ಹೊಡಿತೀರಾ? ವರ್ಷಕ್ಕೊಂದ್ಸರಿನಾ? ವರ್ಷಕ್ಕೊಂದೇ ಸಲ. ಔಷಧಿ ಯಾವ್ದು ಸಿಂಪಡಣೆ ಮಾಡ್ತೀರಾ ಇದಕ್ಕೆ? ಅಡಿಕೆ ಗಿಡಕ್ಕೆ ಏನು ಹೊಡಿಯಲ್ಲ. ಹೊಡಿಯಲ್ವಾ? ಇವಾಗ ಅಷ್ಟು ಹೈಟ್ಗೆ ಎಲ್ಲಿ ಹೊಡಿಯಕತ್ತೈತಿ? ಡ್ರೋನಲ್ಲಿ ಹೊಡಿಸ್ತೀರಲ್ಲ? ಅದು ಹೊಡ್ಸಿದ್ರಿ. ಆ ಸಲ ಮಾತ್ರ ಏನೋ ಮಚ್ಚೆ ರೋಗ ಬಂದಿದ್ದಕ್ಕೆ ಮಾತ್ರ ಹೊಡ್ಸಿದ್ದು. ಈಗೇನಿಲ್ಲ, ಚೆನ್ನಾಗಿದೆ. ಚಿನ್ನಿ ಮೇನ್ ತಗೋ. ಚೆನ್ನಾಗಿ ಬಂದೈತಿ ಬೆಳೆ. ಆಮೇಲೆ ರೈತರುಗಳಿಗೆ ಏನ್ ಹೇಳ್ತೀನಿ ಅಂದ್ರೆ, ನಾನು ಒಬ್ಳು ರೈತರು. ನಿನ್ಗೇನು ಅನ್ಸುತ್ತೆ ನನ್ನ ಬಗ್ಗೆ ಹೇಳಿ ನೋಡಲ್ಲ. ಅಲ್ಲ, ಊರಲ್ಲೇ ಮಗಳು, ಊರಲ್ಲೇ ಸೊಸೆ. ಅವಾಗ ಹೆಂಗಿದ್ದೆ, ಇವಾಗ ಹೆಂಗಾಗಿದ್ದೀನಿ? ಏನಿಲ್ಲ, ಎಲ್ಲ ರೈತರ ಬಗ್ಗೆ ಚೆನ್ನಾಗಿ ಮಾಡ್ತೀಯಾ, ಅನುಕೂಲ. ಹಿಂಗೆಲ್ಲ ಜನ ಚೆನ್ನಾಗಿ ಇಂಪ್ರೂವ್ ಆದ್ರೆ ಒಳ್ಳೇದು. ಎಲ್ಲ ಪ್ರೋತ್ಸಾಹಿಸ್ಬೇಕು. ಅವಾಗ ಕಾಲೇಜ್ ಹೋಗೋನು ಬರೇನು. ಇವಾಗ ನಮ್ಮ ಮನೆಯವ್ರಿಗೆ ನಾನು ಹೆಂಗಿದ್ದೀನಿ ಹಂಗೆ ಅಂದ್ರೆ ಎಲ್ಪ್ ಆಗಿದ್ದೀನ. ಅದೇ ಈಗ ರೈತರ ಬಗ್ಗೆ ಎಲ್ಪ್ ಮಾಡ್ಕೊಂಡು, ಅವ್ರಿಗೂ ಸ್ವಲ್ಪ ಓರಿಗಳಿಗೆಲ್ಲ ಎಲ್ಪ್ ಮಾಡ್ಕೊಂಡು, ಅವ್ ಅಣ್ಣ ಒಂದೇ ಅಂದ್ರೆ ಆಗುತ್ತಾ? ಟ್ರಾಕ್ಟರ್ ಓಡಿಸೋದೇ ಆಗದ ಅವ್ರದ್ದು. ನಮ್ದು ಒಪಿನಿಯನ್ ಹೇಳ್ತಾವಳೆ ನನ್ನ ತಂಗಿ. ತುಂಬಾ ಥ್ಯಾಂಕ್ಸ್ ಅಪ್ಪಿ. ಆಮೇಲೆ ಎಲ್ಲಾ ರೈತರುಗಳಿಗೂ ಒಳ್ಳೇದಾಗ್ಲಿ. ಇದೇ ಒಂದು ರೈತರ ದಿನಾಚರಣೆ ಅಲ್ಲ, ದಿನ ರೈತರ ದಿನಾಚರಣೆ ಇದ್ದೇ ಇರುತ್ತೆ. ಇದು ಒಂದು ತುಣುಕಷ್ಟೇ ನಾನು ಮಾಡಿರೋದು. ಎಲ್ಲ ರೈತರಿಗೂ ಒಳ್ಳೇದಾಗ್ಲಿ, ಮತ್ತೆ ತಕ್ಕ ಬೆಲೆ ಸಿಗ್ಲಿ. ರೈತರುಗಳು ಮುಂದೆ ಬರಬೇಕು. ಆಮೇಲೆ ರೈತರುಗಳಿಗೆ ಹೆಣ್ಣು ಕೊಡಲ್ಲ ಅಂತಾರಪ್ಪಿ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಏನಿಲ್ಲ, ಇವ್ರು ಗೌರ್ಮೆಂಟ್ ಕೆಲಸದವ್ರು ಏನ್ ಮಾಡ್ಬೇಕು? ರೈತರು ಏನು ಮಾಡಬಂದ ಆಗಲ್ಲ. ಗೌರ್ಮೆಂಟ್ ಕೆಲಸದವರೇ ಬೇಕು, ಆಸ್ತಿ ಇರೋರೇ ಬೇಕು, ಕೆಲಸದವರೇ ಬೇಕು ಅಂತಾರೆ. ತಿನ್ನೋದೇನು? ಅದೇ ರೈತರು ಬೆಳೆದಿದ್ದೆ ತಾನೆ. ಅದೇ ಇವಾಗ ಗೌರ್ಮೆಂಟ್ ಕೆಲಸದವನು ಕೈಯಲ್ಲಿ ಇಟ್ಕೊಂಡು ತಿನ್ನೋದು ಅನ್ನ. ಬೆಳೆದಿರೋದು ರೈತ ಆಗಿರ್ತಾನೆ. ರೈತರುಗಳಿಗೆ ರೈತರೇ ಏನು ಕೊಡಬೇಕು, ಚೆನ್ನಾಗಿರ್ಬೇಕು ಅಂತ ಹೇಳ್ತೀವಿ. ತುಂಬ ಥ್ಯಾಂಕ್ಸ್ ಅಪ್ಪಿ. ಸರಿ. ನಮ್ಮ ಮನೆಯವರು ಎತ್ಗಳನ್ನ ವಾಕ್ ಕರ್ಕೊಂಡು ಹೋಗಿದ್ದಾರೆ. ಈ ತಂಪು ವಾತಾವರಣ, ಎತ್ಗಳು ನೋಡೋಕ್ಕೆ ಒಂದು ಖುಷಿ. ನಮ್ಮ ಮನೆಯವ್ರನ್ನ ಕೇಳ್ತೀನಿ, ಹಂಗೆ ಹೇಳ್ತಾ ಇರ್ತಾರೆ. ರೀ, ರೈತರ ಬಗ್ಗೆ ಏನು ಹೇಳ್ತೀಯ? ಹಂಗೆ ಹೇಳ್ತಾ ಹೋಗೋಣ. ಹೇಳ್ರಿ, ರೈತರ ಬಗ್ಗೆ ಏನು ಹೇಳ್ತೀರಾ? ಏನು ರೈತರ ಬಗ್ಗೆ? ಒಳ್ಳೆ ಕೆಲಸ ಮಾಡಲಿ, ಒಳ್ಳೆ ಬೆಳೆ ಸಿಗಲಿ, ಒಳ್ಳೆ ರೇಟ್ ಸಿಗಲಿ, ಜೀವನದಲ್ಲಿ ಮುಂದೆ ಬರಲಿ, ಜನಗಳಿಗೆಲ್ಲರಿಗೂ ಊಟ ಹಾಕಲಿ. ಹೌದಾ? ನೀವು ಸಹ ರೈತರು ಕೆಲಸ ಮಾಡ್ತಿದ್ದೀರಾ. ಚೆನ್ನಾಗಿ, ನೀವು ಚೆನ್ನಾಗಿರಬೇಕು, ನೀವು ಮುಂದೆ ಬರಬೇಕು. ಒಳಗಡೆ ಕಿಡ್ಕೊಂಡು ಹೋಗ್ತಾರೆ ಈಗ. ರೈತರುಗಳು ಬೆನ್ನೆಲುಬುನೇ ನಮ್ಮ ಎತ್ತುಗಳು ಮತ್ತು ಟ್ರ್ಯಾಕ್ಟ್ರುಗಳು. ನಮ್ಮ ಮನೇನ ಮತ್ತು ನಮ್ಮ ಎತ್ತುಗಳನ್ನ, ನಮ್ಮ ಹಸುಗಳನ್ನೆಲ್ಲ ಕಾಪಾಡೋದು ನಮ್ಮ ನಾಯಿಗಳೇನೆ. ಪಾಪ ಅವಿಲ್ಲ ಅಂದರೆ ನಮಗೆ ಸೇಫ್ಟಿನೇ ಇಲ್ಲ. ಒಬ್ಬರು ಬಂದರು ರಾತ್ರಿ ಹೊತ್ತು ನಾವು ನಿದ್ದೆ ಓದ್ತಿದ್ರು, ಪಾಪ ಅವ್ನು ನಿದ್ದೆ ಹೋಗಲ್ಲ. ನಮ್ಮ ಅಮ್ಮನೇ ಚೆನ್ನಾಗಿ ಸಾಕೋದು ಪಾಪ ಅವನ್ನ. ಟೈಮ್ ಸರಿ ಊಟ ಕೊಟ್ಟು, ತಿಂಡಿ ಕೊಟ್ಟು. ಚಿನಿ
ರಾಮ ರಾಮ ರಾಣಿ ರಾಣಿ ಇದು ಭೀಮಾ ರಾಮ 2 ರಾಮ ಇರೋದು ನಮ್ಮನೇಲಿ ಮತ್ತು 1 ಭೀಮಾ.